ಹೊನ್ನಾವರದಲ್ಲಿ ನಡೆದ ಗೋಹತ್ಯೆ ಪ್ರಕರಣವನ್ನ ಇಡೀ ಸಮಾಜದ ಪರವಾಗಿ ಖಂಡಿಸುತ್ತೇವೆ ಎಂದು ತಂಜಿಮ್ ಸಂಘಟನೆಯ ಅಧ್ಯಕ್ಷ ಇನಾಯತುಲ್ಲಾ ಸಾಬಂದ್ರಿ ಹೇಳಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಗೋಹತ್ಯೆ ಪ್ರಕರಣದಲ್ಲಿ ಭಟ್ಕಳದ ಹೆಸರು ಕೇಳಿಬರುತ್ತಿದೆ. ಗೋಹತ್ಯೆ ಮಾಡಿದವರನ್ನ ಭಟ್ಕಳದವರು ಒಪ್ಪುವುದಿಲ್ಲ. ಈ ಹಿಂದೆಯೇ ರಿಯಾಜ್ ಭಟ್ಕಳ ಎಂದು ಭಟ್ಕಳದ ಹೆಸರು ಸೇರಿಸಿ ಭಟ್ಕಳದ ಹೆಸರು ಹಾಳು ಮಾಡಲಾಗಿತ್ತು. ಈಗ ಭಟ್ಕಳದ ಹೆಸರು ಚೆನ್ನಾಗಿದೆ, ಆದರೆ ಗೋಹತ್ಯೆ ಮಾಡಿದ ಪ್ರಕರಣದಲ್ಲಿ ಭಟ್ಕಳದ ಹೆಸರು ತಂದಿರುವುದು ಬೇಸರ ತಂದಿದೆ ಎಂದರು. ಕಳ್ಳತನ ಮಾಡಿ ಮಾಂಸ ಕೊಡುತ್ತಾರೆ ಎನ್ನುವ ಕಾರಣಕ್ಕೆ ನಾವು 1 ತಿಂಗಳು ಇಂತಹ ಮಾಂಸ ಖರೀದಿಯನ್ನೇ ಬಂದ್ ಮಾಡಿದ್ದೆವು. ಹೊನ್ನಾವರ ಗೋಹತ್ಯೆ ಪ್ರಕರಣದಲ್ಲಿ ಕೆಲವರು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲು ಪ್ರಯತ್ನ ಮಾಡಿದ್ರು. ಆದರೆ ಜನರು ಬುದ್ಧಿವಂತರಾಗಿದ್ದಾರೆ. ಶಾಸಕ ದಿನಕರ್ ಶೆಟ್ಟಿ ಸಚಿವರ, ಸಿಎಂ, ಗೃಹ ಸಚಿವರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಅವರ ಹೇಳಿಕೆಗೆ ನಮ್ಮ ಖಂಡನೆ ಇದೆ ಎಂದರು. ಬಗ್ಗೆ ನಾವು ಬೇಡ್ ಮಾಡಿದ್ವಿ. ಯಾಕೆ ಬೇಡ್ ಮಾಡಿದ್ವಿ ಅಂತ ಕೇಳ್ತಾರೆ. ಬೇಡ್ ಮಾಡಿದ್ರೆ ಕಳ್ಳತನ ಬಂದಂತ ಬೇಡ್ ಮಾಡಿದ್ವಿ. ಕಳ್ಳತನ ಮಾಡೋದು ಮಾತ್ರ ನಮಗೆ ಒಟ್ಟಿಗೆ ಹೋಗೋದು ಬೇಡ. ನಾವು ಬೀಗ್ ಮಾತು ತಗೊಳ್ತೀವಿ, ಅದನ್ನು ತಗೊಳ್ಳಿಲ್ಲ ಅಂತ. ಆದರೆ ಕಳ್ಳತನ ಮಾತು ಯಾವಾಗ ನಮ್ಮ ಒಟ್ಟಿಗೆ ನಮ್ಮ ಸಮಾಜಕ್ಕೆ ಅಥವಾ ಯಾರಿಗೆ ಹೋಗೋದು ಬೇಡ. ಕಳ್ಳತನಗೆ ನಾವು ದೊಡ್ಡ ವಿರೋಧ ಮಾಡ್ತೀವಿ. ಅದಕ್ಕೆ ನಾವು ಪೊಲೀಸ್ಗೆ ಯಾರಿಗೆ ಏನೇ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ಸಮಾಜದಲ್ಲಿ BJP ಅಂತ ಯಾರು ಬರಲಿ ನಾವು ಸಪೋರ್ಟ್ ಮಾಡಿ ರೆಡಿ ಇದ್ವಿ. ಆದರೆ ನಮ್ಮ ಶರೀರದಲ್ಲಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ನಮ್ಮ ಕಳ್ಳತನಕ್ಕೆ ಭಾರಿ ನಾವು ಆರಾಮ ಉಂಟದು. ಅದಕ್ಕೆ ನಾವು ವಿರೋಧ ಮಾಡಲಿಕ್ಕೆ 1 ವರ್ಷಕ್ಕೆ ನಾವು ಬೇಡ ಮಾಡಲಿಕ್ಕೆ ರೆಡಿ ಇದ್ವಿ. ಕಳ್ಳತನ ಮಾಡಲಿಕ್ಕೆ ನಾವು ಬೀಳಲಿಕ್ಕೆ ರೆಡಿ ಇಲ್ಲ. ಇದೆಷ್ಟು ಮಾತು. ಬಟ್ ಸರಿಯಾಗಿ ಹೋಗಲಿ. ಈಗ ಸ್ವಲ್ಪ ವಾತಾವರಣ ಒಳ್ಳೆ ಆಗಿದೆ. ಮತ್ತೆ ಸ್ವಲ್ಪ ಕಳ್ಳರು ಸ್ವಲ್ಪ ಹಿಡ್ತೀನಂತ ಮುಖಮಲ್ ಕಂಪ್ಲೀಟ್ ಕ್ಲೀನ್ ಆಗ್ತದೆ ಆಗಿದೆ ಅಂತ ಭಟ್ಕಲ್ಗೆ ಅದು ಸಂಬಂಧಪಟ್ಟಿಲ್ಲ. ಅದು ಭಟ್ಕಲ್ ಅಂತ ಹೆಸರು ಪದ ಬಂದಿದೆ. ಆ ಆರೋಪಿ ಹೆಸರು ಭಟ್ಕಲ್ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೀಗೆಲ್ಲ ಭಾವನೆ ಬಂದು ಪೇಪರ್ನಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿದೆ. ಅದಕ್ಕೆ ಅದನ್ನು ನಾನು ಗಮನಿಸುತ್ತೇನೆ. ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ರಿಯಾಜ್ ಭಟ್ಕಲ್ ಭಟ್ಕಲ್ ಇಡೀ ಭಟ್ಕಲ್ ಕೂಡ ಹಾಕ್ತಿದ್ದಾರೆ. ಮಾತಾಡಿದ್ರೆ ರಿಯಾಜ್ಗೆ ಖಂಡನಿಲ್ಲ. ಅದು ಯಾವ ವ್ಯಕ್ತಿ ಇರ್ಬೋದಲ್ಲ, ಭಟ್ಕಲ್ ಇರ್ಬೋದು, ಒಲ್ಕೆ ಇರ್ಬೋದು. ಅದು ಒಲ್ಕೆ ಅಂತ ಹೇಳಿಲ್ಲ. ಭಟ್ಕಲ್ ಅಮ್ಮಪ್ಪೈ ಅಥವಾ ವಸೀಂ ಎಲ್ಲ ಭಟ್ಕಲ್ ಅಂತ ಹೆಸರು ಬರ್ತವೆ. ಅದಕ್ಕೆ ನಾವು ನೇರವಾಗಿ ನಮ್ಮ ಪೊಲೀಸ್ ಜೊತೆ ಇವತ್ತೇ ನಮ್ಮ ಚರ್ಚೆ ಆಯಿತು. ನೀವು ಭಟ್ಕಲ್ ವಿಷಯಕ್ಕೆ ಯಾಕೆ ನಾವು ಹೆಸರು ಆಗ್ತದೆ ಈಗ. ಬಟ್ ನಾವು ಅವರು ಭಟ್ಕಲ್ ಜನನಾಥ ಅಥವಾ ಭಟ್ಕಲ್ದವರು ರೇಷನ್ ಜನ ಇರ್ಬೋದು, ಭಟ್ಕಲ್ ಬರುದು ಹೋಗುದು ಅವರು ವ್ಯವಹಾರ ಇರ್ಬೋದು. ಅದು ಇಲ್ಲ ಅಂತ ಹೇಳಿಕಲ್ಲ. ಯಾವ ಆರೋಪಿ ಇರಲಿ, ಅವರು ಮುಸ್ಲಿಮ್ಸ್ ಇಲ್ಲ ಅಥವಾ ಹಿಂದೂ ಸಮಾಜದಲ್ಲಿ ಇರಲಿ, ಯಾವ ಸಮಾಜದಲ್ಲಿ ಅವ್ರ ಸಮಾಜದಿಂದ ಅವರು ಖಾನದಾನಿ ಹೆಸರು ಇರ್ತದೆ. ಆ ಹೆಸರು ಹಾಕಬೇಕು. ದಯವಿಟ್ಟು ನಿಮ್ಮಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾವುದೇ ನಾವು ಅವ್ರ ಹೆಸರು ಅವ್ರ ಖಾನದಾನಿ ಹೆಸರು ಹಾಕಿ ಯಾವ ಭಟ್ಕಲ್ ಒಂದು ಮನೆಗೆ ಒಳ್ಳೆ ಇದರಲ್ಲಿ ನಾವು ಎಲ್ಲ ಸಫರಾಗಿ ಚಲೋ ಈಗ ವಾತಾವರಣವಾಗಿದೆ. ಭಟ್ಕಲ್ಲು ನಮ್ಮ ಜಿಲ್ಲೆಯಲ್ಲಿ ಭಟ್ಕಲ್ ಒಳ್ಳೆ ಹೆಸರು ಉಂಟು. ಒಂದೆಲ್ಲ ಯಾವುದು ಕಾಲದಲ್ಲಿ ಏನೇನು ಘಟ್ಟ ಆಗಿದೆ ಅದೆಲ್ಲ ದೇವರೆಲ್ಲ ಸರಿಯಾಗಿ ಈ ಒಂದು ಹಂತಕ್ಕೆ ನಾವು ಎಲ್ಲ ಸಮಾಜ ಜನ ಎಲ್ಲ ಕೂಡಿದೆಲ್ಲ ಕೆಲಸ ಮಾಡ್ಕೊಂಡು ನಮಗೆ ತೊಂದರೆ ಇಲ್ಲ. ಬಟ್ ಮೊನ್ನೆಗೆ ಯಾವುದು ಘಟ್ಟ ಆಗಿ ಅದ್ರ ಬಗ್ಗೆ ಇವಾಗ ನಾವು ಯಾರೋ ಆರೋಪಿ ಆಗಲಿ ಈಗೆಲ್ಲ ಮುಂದೆನೂ ಯಾರೇ ಕಳ್ಳತನ ಮಾಡಿಗೆ ಜನಗಳ ಯಾವ ಕಳ್ಳಗೆ ನಾವು ಸಪೋರ್ಟ್ ಮಾಡಿರ್ತಾರೆ. ಆದರೆ ಜನ ಬಗ್ಗೆ ನಾವು ಅದು ಮಾಡೋದು ನಾವು ತಿಳ್ಕೊಂಡು ಅದು ಸರಿಯಾದ ಇದು ನಿಮಗೆ ಹೇಳಿ ಇಷ್ಟೇ ಆಗ್ತಾನೆ. ಅದೇ ಡಿಪಾರ್ಟ್ಮೆಂಟ್ ಸಹ ಕೆಲಸ ಮಾಡಿದ್ದಾರೆ, ಕಷ್ಟ ಮಾಡಿದ್ದಾರೆ. ಎಷ್ಟು ದಿವಸ ಕೂಡ ಇಷ್ಟು ಘಟ್ಟ ಆಗಿದೆ. ಅದನ್ನು ಗುಡ್ಡೆನೇ ಆಗಿದ್ರು, ಅದನ್ನು ಆಗೋದು ಬೇಡ ಇತ್ತು. ಬಟ್ ಅವ್ರದ್ದು ಸಮಾಜದಲ್ಲಿ ಅದು ಏನೇನು ಪ್ರಾಬ್ಲಮ್ ಭಾಳ ಆಗಿದೆ. ಅದ್ರ ಬಗ್ಗೆ ನಾವು ಇಷ್ಟು ಹೇಳಿದಿಲ್ಲ. ಅವರು ಒಂದು ಆರೋಪಿ ಇನ್ನು ಮತ್ತೆ ಏನು ಆರೋಪಿ ಸಿಗಲಿಲ್ಲ ಅಂತ ಮೇನ್ ಆರೋಪಿ ಅವರಿಗೆ ಇನ್ನು ಮತ್ತೆ ಸ್ವಲ್ಪ ದಿವಸದಲ್ಲಿ ಅವರು ಸಿಗ್ಬೋದು. ಮತ್ತೆ ಬೇರೆ ಬೇರೆ ಕಾಚಿದ ಆರೋಪಿ ಇದ್ದ ಅದನ್ನ ಎಲ್ಲ ಸಿಗ್ತದೆ. ಒಂದು ದಿವಸದಲ್ಲಿ ಎಲ್ಲ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಷ್ಟು ಮಾತು. ನ್ಯಾಯವಾದಿ ಇಮ್ರಾನ್ ಲಂಕಾ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.